ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಮನೆಗೆ ಯೂಸ್ ಮಾಡಿರೋ ಟೈಲ್ಸ್ ನ, ಮಾರ್ಬಲ್ಸ್ ನ, ಗ್ರಾನೈಟ್ ನ ಪೇಂಟ್ ಸ್ಟೇನ್ಸ್ ಇಂದ, ಸ್ಕ್ರಾಚಸ್ ಇಂದ ಕಾಪಾಡ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ವಾಚ್ ಮಾಡಿ. ಸೊ ನಿಮ್ಮ ಮನೆಗೆ ಇದೆ ಒಂದು ಪಿಒಪಿ ಮೆಥಡ್, ಒಂದು ಫ್ಲೋರ್ ಪ್ರೊಟೆಕ್ಷನ್ ಶೀಟ್. ಸೊ ಪಿಒಪಿ ಮೆಥಡ್ ಯೂಸ್ ಮಾಡ್ತೀನಿ ಅಂತ ಹೋದ್ರೆ ನಿಮಗೆ ಇನ್ಸ್ಟಾಲೇಷನ್, ರಿಮೂವಲ್, ಆಸಿಡ್ ವಾಶ್ ಅಂತ 1:3 ಅಲ್ಲಿ ನಿಮಗೆ ವೇಸ್ಟ್ ಆಫ್ ಮನಿ ಆಗುತ್ತೆ. ಸೊ ಆಸಿಡ್ ವಾಶ್ ಮಾಡಿಸ್ತೀನಿ ಅಂತ ಹೋದ್ರೆ ನಿಮ್ಮ ಮಾರ್ಬಲ್ಗೆ ಇರೋ ಶೈನಿನೆಸ್ ಹಾಳಾಗುತ್ತೆ. ಸೊ ಆಮೇಲೆ ಮಾರ್ಕೆಟ್ ಅಲ್ಲಿ ಸಿಗುವಂತ ನಿಮಗೆ PP ಕಾರಿಗೇಟೆಡ್ ಶೀಟ್ಸ್ ಬರೀ 2 ಲೇಯರ್ಸ್ ಇಂದ ಮ್ಯಾನುಫ್ಯಾಕ್ಚರ್ ನೋಡಿ. ಸೊ ರೀಸೈಕಲ್ ಮೆಟೀರಿಯಲ್ ನಾರ್ಮಲ್ ಫ್ಲೋರ್ ಗಾರ್ಡ್ ಅಂತ ಹೇಳಿ, ನಾರ್ಮಲ್ ಫ್ಲೋರ್ ಗಾರ್ಡ್ ನಿಮಗೆ 2 ಲೇಯರ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಇದ್ರ ಮೇಲೆ ಪೇಂಟ್ ವರ್ಕ್ ಆಗಿ, ವುಡ್ ವರ್ಕ್ ಆಗಿ ಮಾಡಕ್ಕಾಗಲ್ಲ. ಮಾಡ್ತೀನಿ ಅಂತ ಹೋದ್ರು ವುಡ್ ವರ್ಕ್ ಇರೋ ಪ್ರೆಷರ್ಗೆ ಅದಕ್ಕೆ ಹಾಳಾಗ್ಬಿಡುತ್ತೆ. ಬೆಟರ್ ಟು ಯೂಸ್ ಹೈ ಕ್ವಾಲಿಟಿ ಆದ ಫ್ಲೋರ್ ಪ್ರೊಟೆಕ್ಷನ್ ಶೀಟ್ ನ ಯೂಸ್ ಮಾಡೋಣ. ಹೈ ಕ್ವಾಲಿಟಿ ಅಂತ ಬಂದ್ರೆ ನಾವು ಎಲಿಮೆಂಟ್ಸ್ ಕಂಪನಿಯ ಫ್ಲೋರ್ ಪ್ರೊಟೆಕ್ಷನ್ ಶೀಟ್ ಯೂಸ್ ಮಾಡಿದ್ರೆ ಅದು ನಿಮಗೆ 3 ಲೇಯರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಮಧ್ಯದಲ್ಲಿ ಬಬಲ್ ಕೊಟ್ಟಿರ್ತಾರೆ. ಇದ್ರ ಮೇಲೆ ಎಷ್ಟೇ ಪ್ರೆಷರ್ ಬಿದ್ರೂ, ಎಷ್ಟೇ ಪ್ರೆಷರ್ ಆದ ವಸ್ತು ಅಂದ್ರೆ ಡ್ರಮ್ ಆಗ್ಲಿ, ಲ್ಯಾಡರ್ ಆಗ್ಲಿ ನಾವ್ ಇಟ್ರು ಕೂಡ ಅದು ಡೈರೆಕ್ಟ್ ನಿಮ್ ಮಾರ್ಬಲ್ಗೆ ಟಚ್ ಆಗಲ್ಲ. ಸೊ ಇದ್ರ ಥಿಕ್ನೆಸ್ ನಾವು ಕಂಪೇರ್ ಮಾಡಕ್ ಹೋದ್ರೆ ಇದು ಜಸ್ಟ್ 2 mm ಕೂಡ ನಿಮ್ಗೆ ಥಿಕ್ನೆಸ್ ಬರಲ್ಲ. ಇದು ಅಂತ ಹೋದ್ರೆ ನಿಮ್ಗೆ 2 mm ಇಂದ 5 mm ವರೆಗೂ ನಿಮ್ಗೆ ಥಿಕ್ನೆಸ್ ಬರುತ್ತೆ. ಇದರಲ್ಲಿ ತುಂಬಾ ತರ ಡಿಫ್ರೆನ್ಸಸ್ ಇದೆ. 200 GSM ಇಂದ ಹಿಡಿದು 500 GSM ವರೆಗೂ ಸಿಗುತ್ತೆ. ಸೊ 200 GSM ಅಂತ ಹೋದ್ರೆ ನಿಮ್ಗೆ ಜಸ್ಟ್ 200 to 250 ನೀವು ಪೇಂಟ್ ವರ್ಕ್ಗೆ ಅಂತ ಯೂಸ್ ಮಾಡ್ಕೊಬಹುದು. ಜಸ್ಟ್ ಫ್ಲೆಕ್ಸಿಬಲ್ ಇರುತ್ತೆ. ಇದ್ರಲ್ಲೂ ಮಧ್ಯದಲ್ಲಿ ಬಬಲ್ ಇನ್ಸುಲೇಷನ್ ಮಾಡಿರ್ತಾರೆ. ಇದು ಯಾವುದೇ ರೀತಿ ನಿಮ್ಮ ಮಾರ್ಬಲ್ಗೆ ಆಗಲಿ, ಟೈಲ್ಸ್ಗೆ ಆಗಲಿ ಡ್ಯಾಮೇಜ್ ಮಾಡ್ಲಿಕ್ಕೆ ಬಿಡಲ್ಲ. ನಾನು ಮೋರ್ ಪ್ರೊಟೆಕ್ಷನ್ ಬೇಕು, ನಾನು ವುಡ್ ವರ್ಕ್ ಮಾಡಿಸ್ತಾ ಇದ್ದೀನಿ, ಇಂಟೀರಿಯರ್ ವರ್ಕ್ ಪೆಂಡಿಂಗ್ ಇದೆ ಅಂತ ಹೋದ್ರೆ 300 to 350 GSM ನ ಯೂಸ್ ಮಾಡಬಹುದು. ಇದು ನಿಮ್ಗೆ ಅರೌಂಡ್ 6 to 9 months ತನಕ ಪ್ರೊಟೆಕ್ಷನ್ ಕೊಡುತ್ತೆ. ನನಗೆ ಇನ್ನ